ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಏನು ನೋಡೋಣ ಅಂದರೆ, ನಿಮ್ಗೆ ಇನ್ನೂ ಎಷ್ಟು ದಿನ ಉಳಿದಿದೆ ಅಗ್ನಿವೀರ್ ಎಕ್ಸಾಮ್ಗೆ. ಈ ಮಂತಲ್ಲಿ ಏನಿದೆ, ಈ ತಿಂಗಳಲ್ಲಿ ನಿಮಗೆ 30 ದಿನಗಳಿವೆ. ಅದರಲ್ಲಿ ಆಲ್ರೆಡಿ ಇವತ್ತು 26, ಇನ್ನು 4 ದಿನ ಈ ಮಂತಲ್ಲಿ ಸಿಗುತ್ತೆ. ಇನ್ನು ನೆಕ್ಸ್ಟ್ ಮುಂದಿನ ತಿಂಗಳಲ್ಲಿ ನಿಮಗೆ ಒಂದು 31 ದಿನ ಸಿಗುತ್ತೆ. ನೆಕ್ಸ್ಟ್ 31 ದಿನ ಇರೋದ್ರಿಂದ ಇನ್ನು ನೆಕ್ಸ್ಟ್ ಜೂನಲ್ಲಿ ನಿಮಗೆ ಎಕ್ಸಾಮ್ 10ರಿಂದ ಅಂತ ನೀವು ಅಂದ್ಕೊಂಡ್ರು ಕೂಡ ಅಲ್ಲೂ ನಿಮಗೆ ಒಂದು 5ರಿಂದ 6 ಡೇ ಅಂದ್ಕೊಳ್ಳಿ. ಜೂನಲ್ಲಿ 45 ಟು 47 ಡೇಸ್ ಸಿಗ್ಬೋದು ಅಷ್ಟೇ ನಿಮ್ಗೆ. ಇನ್ನೇನಿದ್ರು ಇನ್ನು ಜಾಸ್ತಿ ಡೇಸ್ ಉಳಿದಿಲ್ಲ. ಈಗ ಆಲ್ರೆಡಿ ಅಪ್ಲಿಕೇಶನ್ ಎಂಡ್ ಡೇಟ್ ಮುಗ್ದೆ 2 ದಿನ ಆಯಿತು. 25ಕ್ಕಿತ್ತು ಎಂಡ್ ಡೇಟು. ಇನ್ನೇನಿದೆ ನೆಕ್ಸ್ಟ್ ಪ್ರೋಸೆಸ್ಸು, ಎಕ್ಸಾಮ್ ಡೇಟ್ ಯಾವಾಗ ಅಂತ ಅನೌನ್ಸ್ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಏನಿದೆ, ಎಕ್ಸಾಮ್ ಡೇಟು ಮತ್ತು ಸಿಟಿ ಮತ್ತು ನಿಮ್ದು ಏನಿದೆ ಎಲ್ಲನೂ ಕೂಡ ಇನ್ಮೇಲಿಂದ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಡೇಟು ಸಿಟಿ ಎಲ್ಲನೂ ಕೂಡ ಏನಿದೆ. ನಾವು ಈ 45 ದಿನದಲ್ಲಿ ಓನ್ಲಿ ಈ 45 ದಿನದಲ್ಲಿ ಯಾವ ಥರ ನೀವು 100 ನಿಯರ್ ಸ್ಕೋರ್ ಮಾಡ್ಬೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಯಾವ ಥರ ಸ್ಟ್ರಾಟಜಿನ ಯೂಸ್ ಮಾಡಬೇಕು, ಸಿಲೆಬಸ್ ಯಾವ ಥರ ಮುಗಿಸ್ಬೇಕು, ಯಾವ ಥರ ನೀವು ಪ್ರಾಕ್ಟೀಸ್ ಮಾಡಬೇಕು, ಯಾವೆಲ್ಲ ನೀವು ಅಂಶಗಳನ್ನು ತಲೆಯಲ್ಲಿ ಇಟ್ಕೋಬೇಕು ಅನ್ನೋದನ್ನ. ನೀವು ಎಕ್ಸಾಮ್ನಲ್ಲಿ ಒಳ್ಳೆ ಸ್ಕೋರ್ ಮಾಡಬೇಕು ಅಂದರೆ ಈ ವಿಡಿಯೋನ ಫುಲ್ ನೋಡಿ. ನೆಕ್ಸ್ಟ್ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನಾನೇನಾದರೂ ಒಂದು ಪ್ಲಸ್ ಪಾಯಿಂಟ್ ಹೇಳಿದೆ ಅಂದರೆ ನಿಮಗೆ ಅಲ್ಲಿ ಸ್ಕಿಪ್ ಮಾಡಿದಾಗ ಅದು ಮುಂದೆ ಹೋಗಿತ್ತು ಅಂದರೆ ನಿಮಗೇನೆ ಲಾಸು. ಹಾಗಾಗಿ ಏನಿದೆ, ಮೊದಲು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಿಮಗೆ ನಾನು 2 ಲೈನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವ ಥರ ಇಲ್ಲಿ ಹಾಕಿದ್ದೀನಿ ನಾನು ಲೈನ್ನ ನೋಡಿ ನೀವು. ನಿನ್ನಿಂದ ಸಾಧ್ಯವೇ ಎಂಬ ಪ್ರಶ್ನೆಯನ್ನು ನಿನ್ನಿಂದ ಸಾಧ್ಯ ಎಂದು ಬದಲಾಯಿಸುವುದೇ ಯಶಸ್ಸಿನ ಮೊದಲನೇ ಹೆಜ್ಜೆ ಅಂತ ಇದೆ. ಏನಿದೆ, ಇದು ನನ್ನ ಕೈಲಿ ಆಗುತ್ತಾ, ಈ ಜಾಬ್ ನಾನು ಮಾಡ್ತೀನಾ, ಈ ಜಾಬ್ ನಾನು ಪಡೆಯಬಹುದಾ ಅನ್ನೋದು ಪ್ರಶ್ನೆ ಏನಿದೆ, ಇದನ್ನು ನೀವು ತೆಗೆದಾಕಿ ಇದನ್ನು ನಾನು ಮಾಡಬಲ್ಲೆ, ಇದನ್ನು ನಾನು ಮಾಡೇ ಮಾಡ್ತೀನಿ, ಏನಿದೆ ಇದು ನನ್ನ ಕೈಲೇ ಆಗುತ್ತೆ ಅಂತ ಅಂದ್ಕೊಂತಿರಲ್ಲ, ಅದೇ ನಿಮಗೆ ಯಶಸ್ಸಿನ ಮೊದಲ ಹೆಜ್ಜೆ ಆಗಿರುತ್ತೆ. ನೀವು ಯಾವುದೇ ಕೂಡ ಏನಿದೆ, ಮನುಷ್ಯನಿಗೆ ಯಾವುದೂ ದೊಡ್ಡದಲ್ಲ. ನೀವು ಸ್ವಲ್ಪ ಡೇ ಏನಿದೆ ಎಲ್ಲನೂ ಕೂಡ ಸೈಡಲ್ಲಿ ಇಡಿ. ಈ ಏಜಲ್ಲಿ ಎಲ್ಲನೂ ಕೂಡ ಕಾಮನ್ನು. ನಾನು ಹೇಳ್ತಾ ಇದ್ದೀನಿ, ಸ್ವಲ್ಪ ಡೇ ಇನ್ನೇನಿದೆ 45 ದಿನವೂ ಸಿಗಲ್ಲ ಅಂತೀನಿ ನಾನು ನಿಮಗೆ ಎಕ್ಸಾಮ್ಗೆ. ಇಷ್ಟೇ ಟೈಮ್ ಏನಿದೆ, ಒಂದು 45 ದಿನ ಏನಿದೆ, 1.5 ತಿಂಗಳು. ಈ 45 ದಿನನ ನೀವು ನಿಮಗೋಸ್ಕರ ಸ್ಪೆಂಡ್ ಮಾಡಿ, ನಿಮ್ಮ ಸಕ್ಸಸ್ಗೋಸ್ಕರ ನೀವು ಈ 45 ದಿನ ನೀವು ಸ್ಪೆಂಡ್ ಮಾಡಿದ್ರಿ ಅಂದರೆ ನೀವು ಒಳ್ಳೆ ಸ್ಕೋರ್ ಮಾಡಿ ಒಳ್ಳೆ ಜಾಬ್ನ ಪಡಿಬೋದು. ಏನಿದೆ, ಈ ಏಜಲ್ಲಿ ಎಲ್ಲನೂ ಕಾಮನ್ನೇ. ನಿಮ್ಗೆ ಏನೇ ಇದ್ರೂ ಅದನ್ನು ತೆಗೆದು ಮೊದಲು ಸೈಡಿಗಿಡಿ. ಅದನ್ನು ಬಿಟ್ಟು ನೀವು ಸಕ್ಸಸ್ ಕಡೆ ಗಮನ ಕೊಡಿ. ಇನ್ನು ನೆಕ್ಸ್ಟ್ ಲೈನ್ಸ್ ಏನಿದೆ, ನಿಮ್ಮಲ್ಲಿ ನಿಮಗೆ ನಂಬಿಕೆ ಇಲ್ಲದಿದ್ದರೆ ಕೋಟಿ ದೇವರಲ್ಲಿ ನಂಬಿಕೆ ಇಟ್ಟು ಫಲವಿಲ್ಲ. ನಿಮ್ಮ ಮೇಲೆ ನಿಮಗೆ ಆತ್ಮವಿಶ್ವಾಸ, ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ ಅಂದರೆ, ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ ಅಂದರೆ, ನೀವು ಎಷ್ಟೇ ದೇವ್ರ ಹತ್ರ ನಂಗೆ ಜಾಬ್ ಆಗಲಿ, ಈ ಸಲ ಜಾಬ್ ಆಗಲಿ ಅಂತ ಕೇಳಿಕೊಂಡು ಕೂಡ ನಿಮಗೆ ಏನೂ ಉಪಯೋಗ ಇಲ್ಲ. ಹಾಗಾಗಿ ಏನಿದೆ, ನಿಮ್ಮಲ್ಲಿ ನಿಮ್ಮೊಳಗೆ ಏನಿದೆ ಸೆಲ್ಫಾಗಿ ನಾ ಓದಬೇಕು, ನಾ ಜಾಬ್ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಬರ್ಬೋದು. ಯಾವುದೇ ಯೂಟ್ಯೂಬರ್ಸ್ ಆಗಲಿ, ಯಾವುದೇ ಕ್ಲಾಸಸ್ ಟೀಚರ್ಸು, ಮೇಡಮ್ಮು, ಯಾರೇ ಆಗಲಿ ನಿಮಗೆ ಮೋಟಿವೇಶನ್, ಇವಾಗ ನನ್ನನ್ನು ಎಕ್ಸಾಂಪಲ್ ತಗೊಂಡು ಹೇಳ್ತೀನಿ ನಾನು. ಮೋಟಿವೇಶನ್ ಹೇಳೋರೆಲ್ಲ ಅರ್ಧ ಗಂಟೆ, ಜಾಸ್ತಿ ಅಂದರೆ 1 ಅವರ್ ಅಷ್ಟೇ ನಿಮ್ಮ ಮೈಂಡಲ್ಲಿ ಇರ್ತಾರೆ ಅವರು ಮೋಟಿವೇಶನ್ ಹೇಳಿದವರು. ನೆಕ್ಸ್ಟ್ ನೀವು ಯೂಟ್ಯೂಬಲ್ಲಿ ಜಾಸ್ತಿ ಏನು ಸರ್ಚ್ ಮಾಡ್ತಾರೆ ಅಂದರೆ ಮೋಟಿವೇಶನ್ ಬಗ್ಗೆನೇ ಸರ್ಚ್ ಮಾಡ್ತಾರೆ. ನನಗೆ ಗೊತ್ತಿರೋ ಹಂಗೆ ಯಾರೋ ಹೇಳಿದ ಮೋಟಿವೇಶನ್ ನಮಗೆ ಅರ್ಧ ಗಂಟೆ 1 ತಾಸು ಅಷ್ಟೇ ನಮ್ಮ ತಲೆಯಲ್ಲಿರೋದು. ನೆಕ್ಸ್ಟ್ ಏನಿದೆ, ನಿಮ್ಮಲ್ಲಿ ನಮಗೆ ಯಾವಾಗ ನಂಬಿಕೆ ಬರುತ್ತದೆಯೋ ಆಗ ಎಂತಹ ಅಸಾಧ್ಯ ಕೆಲಸವನ್ನು ಮಾಡಿ ತೋರಿಸುವಿರಿ. ನಾನು ಹೇಳಿದೆ ನಿಮಗೆ ಇವಾಗ ತಾನೇ, ನಿಮ್ಮಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಬರಬೇಕು. ಬೇರೆ ಯಾರು ಹೇಳಿದ್ರಿಂದ ಅಲ್ಲ, ನಿಮ್ಮಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಬಂದಾಗ ಎಂಥ ಅಸಾಧ್ಯ ಕೆಲಸವನ್ನು ಕೂಡ ನೀವು ಮಾಡುವಂಥರ ಆಗುತ್ತೀರಾ. ಯಾವಾಗ ನಿಮ್ಮಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಬಂದಾಗ. ಇನ್ನು ನೆಕ್ಸ್ಟ್ ಏನಿದೆ, ಇದೆಲ್ಲ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ನಾನು. ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ದೀನಿ, ಇದನ್ನು ನೀವು ಮೊದಲು ತಲೆಯಲ್ಲಿ ಇಟ್ಕೊಳ್ಳಿ. ಇನ್ನು ನೆಕ್ಸ್ಟ್ ನೋಡೋಣ ನಾವು ಸ್ಟಡಿ ಬಗ್ಗೆ. ಮೊದಲು ಏನಿದೆ, ಈ 2 ಏನು ಹೇಳಿದ್ದಾನೆ ಇದನ್ನು ನೀವು ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಇನ್ನು ನೆಕ್ಸ್ಟ್ ಏನಿದೆ, ನೀವು ಏನೇ ಮಾಡಿ, ಯಾವುದೇ ವರ್ಕ್ ಮಾಡಿ, ಏನೇ ಮಾಡಿ, ಸ್ಟಡಿ ಮಾಡಿ, ಏನೋ ಎವ್ರಿಥಿಂಗ್ ಏನೇ ಮಾಡಿದರೂ ನೀವು ಸೈಲೆಂಟಾಗಿ ಮಾಡಿ. ಯಾವ ಥರ ವರ್ಕ್ ಫಸ್ಟು ನಮ್ಮದು ಸೈಲೆಂಟಾಗಿರಬೇಕು. ಎಕ್ಸಾಂಪಲ್ ನನ್ನೇ ತೊಗೊಂಡು ಹೇಳ್ತೀನಿ. ನಾನು ಆಲ್ರೆಡಿ ನಾನು ಮಾಡೋ ಕೆಲಸ ಜನರಿಗೆ ಹೇಳಿ ಅದು ಆಲ್ರೆಡಿ ವೇಸ್ಟ್ ಆಗಿದ್ದೂ ಕೂಡ ಎಕ್ಸಾಂಪಲ್ಸ್ ಇದೆ ನನ್ನ ಕಡೆ. ನಾನು ಏನೋ ಒಂದು ಮಾಡ್ತೀನಿ ಅಂದರೆ ನಾನು ಆಲ್ರೆಡಿ ಮುಂಚಿತವಾಗಿ ಅಡ್ವಾನ್ಸಾಗಿ ನಾನು ಏನು ಜನರಿಗೆ ಅದು ವಿಷಯ ರೀಚ್ ಮಾಡಿದ್ದೀನಿ, ಅದು ಯಾವುದು ಒಂದು ಕೆಲಸನೂ ಸಕ್ಸಸ್ ಆಗಿಲ್ಲ. ಹಾಗಾಗಿ ನೀವೇನಿದೆ ಏನೇ ಮಾಡಿ ನೀವು ಮೊದಲು ಸೈಲೆಂಟಾಗಿರಿ. ನಾನು ಈ ಥರ ಮಾಡ್ತಿದ್ದೀನಿ, ನೆಕ್ಸ್ಟ್ ನಾನು ಈ ಥರ ಮಾಡ್ತೀನಿ. ನಿಮ್ದೇನಿದೆ ಗುಟ್ಟು ಸೀಕ್ರೆಟ್ ಏನಿದೆ ನೀವು ಯಾರ ಹತ್ರನೂ ಬಿಟ್ಕೊಡ್ಬೇಡಿ. ಇವನ್ ನಾನು ಹೇಳ್ತಿದ್ದೀನಿ, ನಿಮ್ಮ ಮನೆ, ನಿಮ್ಮ ಫ್ಯಾಮಿಲಿಯಲ್ಲಿ ಕೂಡ ನೀವೇನು ಮಾಡ್ತಾ ಇದ್ದೀರಿ ಅನ್ನೋದನ್ನ ಯಾವತ್ತೂ ಬಿಟ್ಕೊಡ್ಬೇಡಿ. ಇನ್ನು ನೆಕ್ಸ್ಟು ಬೆಸ್ಟ್ ಫ್ರೆಂಡ್ ಅಂತೆ, ಇನ್ನು ನೆಕ್ಸ್ಟು ಏನಿದೆ ಗರ್ಲ್ಸಲ್ಲಿ ಫ್ರೆಂಡ್ಸ್ ಇರ್ತಾರೆ. ಯಾರಿಗೆ ಹೇಳಿದ್ರು ಗರ್ಲ್ಸ್ ಫ್ರೆಂಡ್ಸಿಗೆ ಮಾತ್ರ ಏನೂ ಹೇಳೋಕ್ಕೆ ಹೋಗಬೇಡಿ.
ನಾ ಹೇಳ್ತಿದ್ದೀನಿ, ಹುಡುಗಿರು ಯಾರು ಇರ್ತಾರೆ ನಿಮ್ಮ ಕಡೆ ಫ್ರೆಂಡ್ ಅಂತ, ಅವ್ರ ಹತ್ರ ಮಾತ್ರ ನೀವು ಮಾಡೋ ಯಾವುದೇ ಕೆಲಸ ಹೇಳಕೊಳಕ್ಕೆ ಹೋಗಬೇಡಿ. ನೆಕ್ಸ್ಟ್ ಏನಿದೆ ನಿಮಗೆ ಮ್ಯಾಥ್ಸಲ್ಲಿ ಅಗ್ನಿವೀರಲ್ಲಿ 10 ಚಾಪ್ಟರ್ ಇಂಪಾರ್ಟೆಂಟ್ ಆಗುತ್ತೆ. ಯಾವೆಲ್ಲ ಚಾಪ್ಟರ್ ಅನ್ನೋದನ್ನ ನಾನು ಇಲ್ಲಿ ಹಾಕಿದ್ದೀನಿ, ನಾನು ನೋಡ್ಕೊಳ್ಳಿ ನೀವು. ಈ 10 ಚಾಪ್ಟರ್ ಏನಿದೆ ಇದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ನೀವು ಕವರ್ ಮಾಡ್ಕೊಂಡ್ರೆ ಸಾಕು, ಒಳ್ಳೆ ಸ್ಕೋರ್ ಮಾಡ್ಬೋದು ನೀವು. ಯಾವುದಿದೆ ಮೊದಲ ಚಾಪ್ಟರು ನಂಬರ್ ಸಿಸ್ಟಮ್ ಏನಿದೆ. ಈ ಚಾಪ್ಟರಲ್ಲಿ ನಿಮಗೆ ಸಂಖ್ಯೆಗಳ ಮೇಲೆ ಕ್ವಶನ್ಸ್ ಬರುತ್ತೆ. ಇನ್ನು ನೆಕ್ಸ್ಟ್ ಎಲ್ಸಿಎಂ ಲಾಸಾಹ ಮಾಸಾಹ. ಇನ್ನು ನೆಕ್ಸ್ಟ್ ಡೆಸಿಮಲ್ ಫ್ಯಾಕ್ಷನ್. ಇನ್ನು ನೆಕ್ಸ್ಟ್ ಸ್ಕ್ವಯರ್ ರೂಟ್. ನೆಕ್ಸ್ಟ್ ಯಾವುದಿದೆ ಪರ್ಸೆಂಟೇಜ್ ಚಾಪ್ಟರು. ಇನ್ನು ನೆಕ್ಸ್ಟ್ ಆವ್ರೇಜು, ರೇಷೋ ಆ್ಯಂಡ್ ಪ್ರಪೋರ್ಷನ್ನು. ಇನ್ನು ನೆಕ್ಸ್ಟು ಪ್ರಾಫಿಟ್ ಆ್ಯಂಡ್ ಲಾಸು, ಯೂನಿಟರಿ ಮೆಥಡು, ಟೈಮ್ ಆ್ಯಂಡ್ ವರ್ಕ್ ಆ್ಯಂಡ್ ಡಿಸ್ಟೆನ್ಸು, ಸಿಂಪಲ್ ಇಂಟ್ರೆಸ್ಟ್. ಏನಿದೆ ಈ 10 ಚಾಪ್ಟರ್ ಏನಿದೆ ಇಲ್ಲಿ ಕೊಟ್ಟಿದ್ದೀನಿ ನಾನು 11 ಚಾಪ್ಟರು. ಇದೇನಿದೆ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈ 10 ಚಾಪ್ಟರ್ನ ನೀವು ಅಚ್ಚುಕಟ್ಟಾಗಿ ನೀವು ಕೂತು ಒನ್ ಡೇಗೆ 1 ಚಾಪ್ಟರ್ ಅಂತ ಕಂಪ್ಲೀಟ್ ಮಾಡ್ಕೊಂಡ್ರು ಕೂಡ 10 ಡೇಯಲ್ಲಿ ನೀವು ಮ್ಯಾಥ್ಸ್ ಸಿಲಬಸ್ನೇ ಕಂಪ್ಲೀಟ್ ಮಾಡ್ತೀರಾ. ನಾನು ಹೇಳ್ತಿರೋದು ಅರ್ಥ ಆಗ್ತಿದೆ ಅಂದ್ಕೊಂಡಿದ್ದೀನಿ. 1 ಡೇಗೆ ನೀವು 1 ಚಾಪ್ಟರ್ ಅಂತ ಕಂಪ್ಲೀಟ್ ಮಾಡಿದ್ರಿ ಅಂದರೂ ಕೂಡ 10 ಡೇಯಲ್ಲಿ ಏನಿದೆ ನಿಮ್ದು ಇಡೀ ಸಿಲಬಸ್ ಏನಿದೆ ಮ್ಯಾಥ್ಸ್ ಸಿಲಬಸ್ನೇ ನೀವು ಕಂಪ್ಲೀಟ್ ಮಾಡ್ಕೋಬೋದು. ನೆಕ್ಸ್ಟ್ ಏನಿದೆ ನಿಮಗೆ ಅಗ್ನಿವೀರ್ ಮ್ಯಾಥ್ಸಲ್ಲಿ ಬೇಸಿಕ್ ಆಗಿ ಬರುತ್ತೆ ಕ್ವಶನ್ನು. ನಿಮಗೆ ಕ್ವಶನ್ನ ಹೆವಿ ಟಫ್ ಆಗಿ ತೆಗಿಯಲ್ಲ, ವೆರಿ ವೆರಿ ಬೇಸಿಕ್ ಆಗಿರುತ್ತೆ ಕ್ವಶನ್ ಮ್ಯಾಥ್ಸಲ್ಲಿ. ನೀವು ನೋಡಿದ್ದೀರಾ ಅನಿಸುತ್ತೆ ಓಲ್ಡ್ ಪೇಪರ್ನ ನೋಡಿ, ಓಲ್ಡ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನ. ಕ್ವಶನ್ಸ್ ಏನಿದೆ ಮ್ಯಾಥ್ಸಲ್ಲಿ ವೆರಿ ವೆರಿ ಬೇಸಿಕ್ ಆಗಿ ಬರುತ್ತೆ. ನಿಮಗೆ ನಾನು ಹೇಳ್ತೀನಿ ನೆಕ್ಸ್ಟ್ ಸ್ಲೈಡಲ್ಲಿ ಇದೆ ಯಾವ ಥರ ನೀವು ಒಂದೊಂದು ಚಾಪ್ಟರ್ನ ಕಂಪ್ಲೀಟ್ ಮಾಡ್ಕೋಬೇಕು. 1 ಡೇಗೆ 1 ಚಾಪ್ಟರ್ ಅಂತ ಕಂಪ್ಲೀಟ್ ಮಾಡ್ಕೊಂಡು ಚಾಪ್ಟರ್ಸ್ ಕಂಪ್ಲೀಟ್ ಆದಮೇಲೆ ಆ ಚಾಪ್ಟರ್ಸ್ ನೋಟ್ಸ್ ಏನಿದೆ ನೋಟ್ಸ್ ಮಾಡಬೇಕು ಅಂತ ಹೇಳ್ತೀನಿ. ಇವಾಗ ಒಂದು ಎಕ್ಸಾಂಪಲ್ ನಿಮಗೆ, ನೀವು ಪರ್ಸೆಂಟೇಜ್ ಚಾಪ್ಟರ್ನ ಕಂಪ್ಲೀಟ್ ಮಾಡಿದ್ದೀರಾ ಅಂದರೆ ಇವತ್ತು ಟ್ಯೂನಿಂಗ್ ಏನಿದೆ ಪರ್ಸೆಂಟೇಜ್ ಚಾಪ್ಟರ್ನ ನೀವು ನೋಟ್ಸಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಅದೇ ಪರ್ಸೆಂಟೇಜ್ ಚಾಪ್ಟರ್ ಮೇಲೆ 50ರಿಂದ 60 ಕ್ವಶನ್ನ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಯಾವ ಥರ ನೋಟ್ಸ್ ಮಾಡಬೇಕು, ಯಾವ ಥರ 50ರಿಂದ 60 ಕ್ವಶನ್ನ ನೀವು ಪ್ರಾಕ್ಟೀಸ್ ಶೀಟಲ್ಲಿ ಸಪ್ರೇಟಾಗಿ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಪ್ರೇಟಾಗಿ ತೋರಿಸ್ತೀನಿ. ಇವಾಗ ಏನಿದೆ ಈ 10 ಚಾಪ್ಟರ್ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಏನಿದೆ ಈ 10 ಚಾಪ್ಟರ್ನ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಕಂಪ್ಲೀಟ್ ಮಾಡಿ ಹಾಕಿದ್ದೀನಿ. ಯಾರೆಲ್ಲ ನೋಡಿಲ್ಲ ಪ್ಲೇಲಿಸ್ಟಲ್ಲಿದೆ, ಹೋಗಿ ನೋಡಿ. ನೆಕ್ಸ್ಟ್ ನಾನು ತೋರಿಸ್ತೀನಿ. ನಮ್ಮ ಚಾನಲಲ್ಲಿ ಆಲ್ರೆಡಿ ಈ 10 ಚಾಪ್ಟರ್ ಏನಿದೆ ಕಂಪ್ಲೀಟ್ ಮಾಡಿ ನಾನು ಪ್ಲೇಲಿಸ್ಟ್ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಏನು ನಿಮಗೆ ಹೇಳಿದೆ ನಾನು ಮ್ಯಾಥ್ಸಲ್ಲಿ 10 ಚಾಪ್ಟರ್ ಇಂಪಾರ್ಟೆಂಟ್ ಅಂತ, ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಆ 10 ಚಾಪ್ಟರ್ಸ್ನ ಕಂಪ್ಲೀಟ್ ಮಾಡಿ ಚಾಪ್ಟರ್ ವೈಸ್ನ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಏನಾದರೂ ಆ ವಿಡಿಯೋ ಸಿಕ್ಕಿಲ್ಲ ಅಂದರೆ ಯಾವ ಥರ ಸರ್ಚ್ ಮಾಡಬೇಕು, ಎಲ್ಲಿದೆ ಆ ವಿಡಿಯೋ ಅಂತ ನಾನು ಇವಾಗ ಹೇಳ್ತೀನಿ. ನನ್ನ ಚಾನಲಲ್ಲಿ ನಾನು ಆಲ್ರೆಡಿ ಎಲ್ಲನೂ ಪ್ಲೇಲಿಸ್ಟ್ ಮಾಡಿ ಹಾಕಿದ್ದೀನಿ. ಮ್ಯಾಥ್ಸ್ ಒಂದೇ ಅಲ್ಲ, GKಗೂ ಕೂಡ ಸಂಬಂಧಪಟ್ಟಂತೆ ನಾನು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ 23 to 25 ಪೇಪರ್ ಅಪ್ಲೋಡ್ ಮಾಡಿದ್ದೀನಿ. GKಗೆ ಓಲ್ಡ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನ. ಇನ್ನು ನೆಕ್ಸ್ಟ್ ಮ್ಯಾಥ್ಸಲ್ಲಿ 10 ಚಾಪ್ಟರ್ಸ್ನ ಅಪ್ಲೋಡ್ ಮಾಡಿದ್ದೀನಿ ಚಾಪ್ಟರ್ ವೈಸ್ ಕ್ಲಾಸಸ್ ಆಗಿ. ಇನ್ನು ನೆಕ್ಸ್ಟ್ ಮ್ಯಾಥ್ಸಲ್ಲಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಅಂತ 10 ಕ್ಲಾಸಸ್ ಅಪ್ಲೋಡ್ ಆಗಿದೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಮೇಲೆ. ಏನಿಲ್ಲ, ನಿಮ್ಮ ಫೋನಲ್ಲಿರೋ ಯೂಟ್ಯೂಬ್ನ ನೀವು ಓಪನ್ ಮಾಡಿಕೊಂಡು ಈ ಸರ್ಚ್ ಬಾರಲ್ಲಿ ಜಸ್ಟ್ ನೀವು ನನ್ನ ಏನಿದೆ ಯೂಟ್ಯೂಬ್ ಚಾನಲ್ ನೇಮು ಅದನ್ನು ನೀವು ಸರ್ಚ್ ಮಾಡಬೇಕಾಗುತ್ತೆ. ಮ್ಯಾಥ್ಸ್ ವಿತ್ ಕೀರ್ತಿ ಅಂತ ಸರ್ಚ್ ಮಾಡಿದರೆ ಫಸ್ಟ್ ಸ್ಟಾರ್ಟಿಂಗಲ್ಲೇ ನನ್ನ ಚಾನಲ್ ಓಪನ್ ಆಗುತ್ತೆ. ಬಂತು ನೋಡಿ, ಈ ಥರ ಫಸ್ಟ್ ಸ್ಟಾರ್ಟಿಂಗಲ್ಲೇ ನನ್ನ ಚಾನಲ್ ಓಪನ್ ಆಗುತ್ತೆ. ಇನ್ನು ಚಾನಲ್ ಒಳಗೆ ಹೋಗೋಣ. ಇನ್ನು ನೆಕ್ಸ್ಟು ಇಲ್ಲಿವರೆಗೂ ನಾನು ಒಂದು 72 ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಇದು ಆಲ್ ಏನಿದೆ 72 ವೀಡಿಯೋ ಕೂಡ ಅಗ್ನಿವೀರ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆಯೇ ಇದೆ. ಇನ್ನು ನೆಕ್ಸ್ಟು ನಿಮಗೆ ಪ್ಲೇಲಿಸ್ಟ್ ಅಂತ ಹೇಳಿದೆ, ಇಲ್ಲಿ ನೋಡಿ ಹೇಳಿದೆ ನಾನು ನಿಮಗೆ ಅಗ್ನಿವೀರ್ ಏನಿದೆ GKಗೆ ಸಂಬಂಧಪಟ್ಟಂತೆ 25 ಪೇಪರ್ಸ್ ಅಪ್ಲೋಡ್ ಮಾಡಿದ್ದೀನಿ ಅಂತ. ಇಲ್ಲಿದೆ ನೋಡಿ 25 ಪೇಪರು. ನಿಮಗೆ 1 to 25ವರೆಗೂ ಇಲ್ಲೇ ಸಿಗುತ್ತೆ. ಎಲ್ಲನೂ ಒಂದೇ ಸೈಡ್ ನಾನು ಪ್ಲೇಲಿಸ್ಟ್ ಮಾಡಿ ಹಾಕಿದ್ದೀನಿ. ಇನ್ನು ಯಾರೆಲ್ಲ ನೋಡಿಲ್ಲ ಪ್ಲೇಲಿಸ್ಟಲ್ಲಿದೆ, ಎಲ್ಲನೂ ಹೋಗಿ ನೋಡಿ. ಇನ್ನು ನೆಕ್ಸ್ಟು ಚಾಪ್ಟರ್ ವೈಸ್ ಕ್ಲಾಸಸ್ ಅಂತ ಹೇಳಿದೆ. ಈಗ ಹೇಳಿದ್ದೇನಲ್ಲ ನಾನು 10 ಚಾಪ್ಟರ್ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಅಂತ. ಆ 10 ಚಾಪ್ಟರ್ ಕೂಡ ನಾನು ಚಾಪ್ಟರ್ ವೈಸ್ ಆಗಿ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀನಿ. ಇಲ್ಲಿದೆ ನೋಡಿ, ಏನಿದೆ ಈ ಪ್ಲೇಲಿಸ್ಟಲ್ಲಿ ನಿಮಗೆ ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ ನಾನು ಇವಾಗ ಹೇಳಿರೋ 10 ಚಾಪ್ಟರ್ ಕೂಡ ನಾನು ಇಲ್ಲಿ ಕಂಪ್ಲೀಟ್ ಮಾಡಿ ಹಾಕಿದ್ದೀನಿ. ಇವಾಗ ಮ್ಯಾಥ್ಸಲ್ಲಿ ನಿಮ್ಗೆ ಹೇಳಿರೋ ಈ 10 ಚಾಪ್ಟರ್ಸ್ ಏನಿದೆ ಇದಷ್ಟೇ ನಿಮ್ಗೆ ಇಂಪಾರ್ಟೆಂಟ್ ಆಗೋದು. ಆ 10 ಚಾಪ್ಟರ್ನ ನೀವು ಪರ್ಫೆಕ್ಟ್ ಆಗಿಬಿಡಿ. ಇನ್ನು ನೆಕ್ಸ್ಟ್ ಜನರಲ್ ನಾಲೆಡ್ಜ್ GK ಅಂತೀವಲ್ಲ, ಈ GKಯಲ್ಲಿ ಯಾವ್ಯಾವುದು ಟಾಪಿಕ್ ಮೇಲೆ ಕ್ವಶನ್ ಬರುತ್ತೆ ಅಂತ ನೋಡೋದಾದರೆ ಹಿಸ್ಟ್ರಿ ಮೊದಲು, ನೆಕ್ಸ್ಟು ಜಿಯೋಗ್ರಫಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಸ್ಪೋರ್ಟ್ಸು, ಅವಾರ್ಡ್ಸು, 2011 ಜನಗಣತಿ, ನೆಕ್ಸ್ಟು ಇಂಡಿಯನ್ ಫೆಸ್ಟಿವಲ್ಸು, ಡ್ಯಾನ್ಸ್ ಫಾರ್ಮ್ಸು, ಇಂಪಾರ್ಟೆಂಟ್ ಡೇಟ್ಸ್ ಏನಿದೆ ಇಸ್ವಿಗಳು, ಇನ್ನು ನೆಕ್ಸ್ಟು 5 ಇಯರ್ಸ್ ಪ್ಲ್ಯಾನ್ಸ್ ಪಂಚವಾರ್ಷಿಕ ಯೋಜನೆಗಳು ಏನಿದೆ ನಿಮಗೆ ಈ ಇಷ್ಟು ಟಾಪಿಕ್ ಏನಿದೆ ನಿಮಗೆ GKಯಲ್ಲಿ ಇಂಪಾರ್ಟೆಂಟ್ ಆಗುತ್ತೆ.
ಇಲ್ಲೂ ಕೂಡ ನಿಮಗೆ ಬೇಸಿಕ್ಕಾಗಿ ಕೇಳ್ತಾರೆ, ಡೆತ್ತಾಗಿ ಹೋಗಲ್ಲ ಜಿ ಕೆಲಿ ಕ್ವಶನ್ಸ್ನ. ಏನಿದೆ ಈ ಜಿ ಕೆಯಲ್ಲಿ 10 ಟಾಪಿಕ್ನ ನೀವು ಕ್ಲಿಯರ್ ಮಾಡ್ಕೊಂಡ್ರಿ ಅಂದರೆ ಜಿ ಕೆಯಲ್ಲಿ ಒಳ್ಳೆ ಸ್ಕೋರ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಜಿ ಕೆಯಲ್ಲೂ ಕೂಡ ನಾನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಆಲ್ರೆಡಿ 25 ಪೇಪರ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ಜನರಲ್ ಸೈನ್ಸ್ ಕೂಡ ನಿಮಗೆ ಇದರಲ್ಲಿ ಒಂದು ಟಾಪಿಕ್ ಆಗುತ್ತೆ. ಇದು ಜಿ ಕೆಯಲ್ಲೇ ಬರುತ್ತೆ, ಸಪ್ರೇಟಾಗಿ ಏನಿರಲ್ಲ. ಇದರಲ್ಲಿ ನಿಮಗೆ ಯಾವುದ್ರ ಮೇಲೆ ಕ್ವಶನ್ ಕೇಳ್ತಾರೆ ಸೈನ್ಸಲ್ಲಿ ಅಂತ ನೋಡೋದಾದರೆ ಬಯೋಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಏನಿದೆ ಬೇಸಿಕ್ ಕಾನ್ಸೆಪ್ಟ್, ನಿಮಗೆ ಇದನ್ನು ಕೂಡ ಡೆತ್ತಾಗಿ ಹೋಗಲ್ಲ ಅವರು. ಇನ್ನು ನೆಕ್ಸ್ಟು ನೀವು MCQ ಕ್ವಶನ್ನ ನೀವು ಸ್ಟಡಿ ಮಾಡಬೇಕಾಗುತ್ತೆ ಸೈನ್ಸಲ್ಲಿ ಕೂಡ ನಾನು 3 ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮೇಲೆ. ಇನ್ನು ಯಾರೆಲ್ಲ ನೋಡಿಲ್ಲ ನೋಡಿ ಹೋಗಿ. ಏನಿದೆ ಇಷ್ಟೇ ನಿಮಗೆ ಬರೋದು, ಇದರಿಂದ ಹೊರಗೆ ಯಾವುದೂ ಬರಲ್ಲ ನಿಮಗೆ ಸೈನ್ಸಲ್ಲಿ. ನಾನು ನಿಮಗೆ ಆವಾಗಲೇ ಹೇಳಿದೆ ಏನಂತ, ಎವ್ರಿ ಚಾಪ್ಟರ್ ಏನಿದೆ ಪ್ರತಿ ಚಾಪ್ಟರ್ ಮುಗಿದಾದ್ಮೇಲೆ ನೀವು ಆ ಚಾಪ್ಟರ್ದ ನೋಟ್ಸ್ನ ನೀವು ಬರಿಬೇಕಾಗುತ್ತೆ ಅಂತ. ಯಾವ ಥರ ಎಕ್ಸಾಂಪಲ್, ಇವತ್ತು ನೀವು ಪರ್ಸೆಂಟೇಜ್ ಚಾಪ್ಟರ್ನ ಕಂಪ್ಲೀಟ್ ಮಾಡಿದ್ದೀರಾ ಅಂದರೆ ಇವತ್ತು ಈವ್ನಿಂಗ್ ಏನಿದೆ ನೀವು ಆ ಚಾಪ್ಟರ್ನ ನೋಟ್ಸ್ನ ಹಚ್ಚಬೇಕಾಗುತ್ತೆ. ಇನ್ನು ನೆಕ್ಸ್ಟು ಪ್ರತಿ ಚಾಪ್ಟರ್ಗೆ ಸಂಬಂಧಪಟ್ಟಂತೆ 50ರಿಂದ 60 ಕ್ವಶನ್ನ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನೀವು ಯಾವ ಥರ 50ರಿಂದ 60 ಕ್ವಶನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು, ಯಾವ ಪೇಪರಲ್ಲಿ ಮಾಡಬೇಕು, ನೆಕ್ಸ್ಟು ನೋಟ್ಸ್ ಯಾವ ಥರ ಮಾಡಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ಏನಿದೆ ಇದು ನಿಮಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದು ಭಾಳ ಇಂಪಾರ್ಟೆಂಟ್ ನಿಮಗೆ. ಯಾವ ಥರ ಡೈಲಿ ಈವ್ನಿಂಗ್ 1 ಟೈಮ್ ನೀವು ರೀಡಿಂಗ್ ಮಾಡಲೇಬೇಕಾಗುತ್ತೆ. ಏನೇನು ರೀಡಿಂಗ್ ಮಾಡಬೇಕು, 1 to 20 ಟೇಬಲ್ಸ್, 1ರಿಂದ 20ರವರೆಗೂ ನೀವು ಮಗ್ಗಿನ 1 ಟೈಮ್ ನೋಡ್ಕೊಳ್ಳೇಬೇಕಾಗುತ್ತೆ ಎವ್ರಿ ಈವ್ನಿಂಗು. ಯಾವುದಕ್ಕೆ ಯೂಸ್ ಆಗುತ್ತೆ ಇದೆಲ್ಲ ಅನ್ನೋದಾದರೆ ನಿಮಗೆ ಮ್ಯಾಥ್ಸಲ್ಲಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇದು. ನೀವು ಇದೆಲ್ಲ ಕಲ್ತಿದ್ರಿ ಅಂದರೆ ನಿಮ್ಗೆ ಯಾವುದು ಮ್ಯಾಥ್ಸ್ ಕಷ್ಟನೇ ಅನಿಸಲ್ಲ. ಇನ್ನು ನೆಕ್ಸ್ಟು 1 to 20 ಸ್ಕ್ವೇರ್ ರೂಟ್ಸ್ ನೋಡ್ಕೋಬೇಕಾಗುತ್ತೆ ಡೈಲಿ. ಇನ್ನು ನೆಕ್ಸ್ಟ್ 1 to 50 ಕ್ಯೂಬ್ ರೂಟ್ಸು. ಇನ್ನು ನೆಕ್ಸ್ಟು 1 to 25 ಫ್ರ್ಯಾಕ್ಷನ್ಸ್ ವ್ಯಾಲ್ಯೂ. ಏನಿದೆ ಈ 4 ಏನಿದೆ ಇದು ನಿಮಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈ 4ಅನ್ನು ನೀವು ಕಲ್ತಿದ್ದೇ ಆದರೆ ನಿಮಗೆ ಮ್ಯಾಥ್ಸು ಕಷ್ಟನೇ ಅನಿಸಲ್ಲ. ಇದು ನಿಮ್ಗೆ ಏನಿದೆ ಮೊದಲು ಬೇಸಿಕ್ಕಾಗಿ ಮ್ಯಾಥ್ಸಲ್ಲಿ ನೀವು ಇದನ್ನು ಕಲ್ತಿರಬೇಕಾಗುತ್ತೆ. ಇಲ್ಲ ನಾವು ಕಲ್ತಿಲ್ಲ, ನಮ್ಗೆ ಬರಲ್ಲ ಮಗ್ಗಿ ಅನ್ನೋದಾದರೆ ಡೈಲಿ ನೋಡ್ಕೋಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಏನಿದೆ ನಿಮ್ಮ ಪ್ರಾಕ್ಟೀಸ್ಗೋಸ್ಕರ ಡೈಲಿ 1 ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ನೀವು ಕೈಯಿಂದ ಏನಾದರೂ ಓಲ್ಡ್ ಪೇಪರ್ನ ನಿಮ್ಮ ಕಡೆ ಬುಕ್ಸ್ ಇತ್ತು ಅಂದರೆ ಅದನ್ನಾದರೂ ನೀವು ಸಾಲ್ವ್ ಮಾಡ್ಬೋದು. ಇಲ್ಲ ನಮ್ಮ ಕಡೆ ಬುಕ್ಸ್ ಯಾವುದು ಇಲ್ಲ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ದು ಸೆಟ್ಸ್ ಯಾವುದು ಇಲ್ಲ ಅಂದರೆ ಆನ್ಲೈನ್ ಮೋಕ್ ಟೆಸ್ಟ್ ಸಿಗುತ್ತೆ, ಇಲ್ಲ ಟೆಕ್ಸ್ಟ್ ಬುಕ್ ಆ್ಯಪಲ್ಲಿ ನೀವು ಟೆಸ್ಟ್ನ ಅಟೆಂಡ್ ಮಾಡ್ಬೋದು. ಏನಾದರೂ ಮಾಡಿ ಒಟ್ಟು ಡೈಲಿ 1 ಪೇಪರ್ ಏನಿದೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಡೈಲಿ 1 ಪೇಪರ್ ಸಾಲ್ವ್ ಮಾಡಿದ್ರಿ ಅಂದರೆ ಕೂಡ ಇವತ್ತಿಂದ ನೀವು 45 ಪೇಪರ್ನ ನೀವು ಎಕ್ಸಾಮ್ ಬರೋಷ್ಟೊತ್ತಿಗೆ ಸಾಲ್ವ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಏನಿದೆ ಡೈಲಿ ಹಾಫ್ ಆನ್ ಅವರ್ ಏನು ಮಾಡಬೇಕು, ನೀವು ಕರೆಂಟ್ ಅಫೇರ್ಸ್ನ ನೋಡ್ಕೋಬೇಕಾಗುತ್ತೆ. ಕರೆಂಟ್ ಅಫೇರ್ಸ್ ರಿವಿಷನ್ ಮಾಡಬೇಕಾಗುತ್ತೆ. ಕರೆಂಟ್ ಅಫೇರ್ಸ್ ಒಮ್ಮೆ ಓದಿ ನಮಗೆ ತಲೆಯಲ್ಲಿರುತ್ತೆ. ನೆಕ್ಸ್ಟ್ ಇವತ್ತು ಓದಿ ನಾವು ಇವತ್ತು ಕಂಪ್ಲೀಟ್ ಮಾಡಿದ್ದೀವಿ ಕರೆಂಟ್ ಅಫೇರ್ಸ್ನ ಅಂದರೆ ಎಕ್ಸಾಮಲ್ಲಿ ಬಂದರೆ ನಮ್ಮ ಕ್ವಶನ್ ನಾವು ರೈಟ್ ಮಾಡ್ತೀವಿ ಅನ್ನೋ ಎಬಿಲಿಟಿ ಇತ್ತು ನಿಮ್ಮ ಕಡೆ. ಅಷ್ಟು 1 ಟೈಮ್ ಏನಿದೆ ಕಂಪ್ಲೀಟ್ ಮಾಡಿಕೊಂಡು ಎಕ್ಸಾಮಲ್ಲಿ ಹೋಗಿ ಬಂತು ಅಂದರೆ ಕ್ವಶನ್ನ ಟಿಕ್ ಮಾಡಿಬಿಡಿ. ಇಲ್ಲ ನಮಗೆ ಆ ಥರ ಬರಲ್ಲ, ಡೈಲಿ ನಾವು ಕರೆಂಟ್ ಅಫೇರ್ಸ್ನ ನೋಡ್ಕೊತಾನೆ ಇರಬೇಕು ಅನ್ನೋರಿದ್ರಿ ಅಂದರೆ ಡೈಲಿ ಈವ್ನಿಂಗ್ ಏನಿದೆ 1 ಟೈಮ್ ನೀವು ಏನಿದೆ ಎಲ್ಲಾನು ಕೂಡ ಕರೆಂಟ್ ಅಫೇರ್ಸ್ನ ರಿವಿಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನಿದೆ ಡೈಲಿ ನೈಟ್ 1 ಟೈಮ್ ಏನಿದೆ ಅವತ್ತೇನು ಕಲ್ತಿದ್ದೀರಾ, ಇವತ್ತೇನು ನೀವು ಸ್ಟಡಿ ಮಾಡಿದ್ದೀರಾ ಅದನ್ನೆಲ್ಲನೂ ಕೂಡ 1 ಟೈಮ್ ಕಣ್ಣು ಮುಚ್ಕೊಂಡು ರಿವಿಷನ್ ಮಾಡ್ಕೊಂಬಿಡಿ. ಇದೇನಿದೆ ನಿಮಗೆ ಇದು ಕಲ್ತಿದ್ದು ತಲೆಯಲ್ಲಿ ಉಳಿಯೋಕ್ಕೆ ಮೇನ್ ಪಾಯಿಂಟ್ ಏನಿದೆ ಇದೇ ರಿವಿಷನ್ನು. ಇಲ್ಲಿಗೆ ಈ ವಿಡಿಯೋ ಎಂಡ್ ಆಯಿತು. ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದಿರಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೆಕ್ಸ್ಟ್ ನಮ್ಮ ಟೆಲಿಗ್ರಾಮ್ ಚಾನಲ್ನ ಯಾರೆಲ್ಲ ಜಾಯ್ನ್ ಆಗಿಲ್ಲ ಈ ವಿಡಿಯೋನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಜಾಯ್ನ್ ಆಗಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.